ಅದೇ ರೀತಿಯಾಗಿ ಭಗವಂತ ಅವತಾರ ಮಾಡಿ ನಮಗೆ ಈ ಒಂದು ಮಾರ್ಗ ಅನುಗ್ರಹ ಮಾಡ್ಲಿಕ್ಕಾಗಿ ಬರ್ತಿರ್ಬೇಕಾದ್ರೆ ಆಗ ನಾವೇನ್ ಮಾಡಬೇಕು? ಈಗ ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಮೇಲಿಂದ ಒಬ್ಬ ಕೈ ಚಾಚಿದ್ದಾನೆ, ಸ್ವಲ್ಪ ಬಗ್ಗಿ ಕೈ ಚಾಚಿದ್ದಾನೆ. ಆ ಕೆಳಗಿದ್ದವನ್ ಏನ್ ಮಾಡಬೇಕು? ಅವನು ಕೈ ಎತ್ತಬೇಕು. ಅವನ ಕೈಯನ್ನು ಅವನಿಗೆ ಕೊಟ್ರೆ ಆಗ ಮೇಲಿದ್ದವನು ಅವನ ಮೇಲೆ ಎಳಿತಾನೆ. ಇಲ್ಲ ಕೆಳಗೆ ಬಿದ್ದವನು ನಾನು ಹೀಗೆ ಕೈ ಕಟ್ಕೊಂಡು ಕೂತಿರ್ತೀನಿ, ನನ್ನನ್ನು ಮೇಲೆ ಎತ್ತಿ ಅಂತಂದ್ರೆ ಅದಾಗುವುದಿಲ್ಲ. ಆಗ ಕೆಳಗೆ ಬಿದ್ದವನ ಕರ್ತವ್ಯ ಏನು? ಸ್ವಲ್ಪ ಆದ್ರೂ ತನ್ನ ಕೈಯನ್ನು ಎಷ್ಟು ಮೇಲೆ ಎತ್ತಲಿಕ್ಕಾಗುತ್ತೋ ಅಷ್ಟಾದ್ರೂ ಅವನಿಗೆ ಕೊಡಬೇಕು ಕೈಯನ್ನು. ಆಗ ಮೇಲಿದ್ದವನು ಕೈ ಹಿಡಿದು ನಿನ್ನನ್ನು ಮೇಲೆ ಗೆಪ್ಪಿಸ್ತಾನೆ. ಅದೇ ರೀತಿಯಾಗಿ ಭಗವಂತ ತನ್ನ ಮೌನವನ್ನು ಮುರಿದು ಬಿಟ್ಟು ನಮಗೋಸ್ಕರ ಅವತಾರವನ್ನು ಮಾಡಿದಾಗ, ಶಂಕರ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದಾಗ ನಮ್ಮ ಕರ್ತವ್ಯ ಏನು ಅಂತಂದ್ರೆ, ನಾವು ಸಹ ಭಗವಂತನ ಕಡೆಗೆ ಆ ಶಂಕರರು ಯಾವ ಉಪದೇಶವನ್ನು ಮಾಡಿದ್ದಾರೋ ಅವರ ಕಡೆಗೆ ನಾವು ಹೋಗ್ಲಿಕ್ಕೆ ಆರಂಭ ಮಾಡಿದರೆ ಅವರು ತೋರಿಸಿದಂತಹ ಮಾರ್ಗವನ್ನು ಸ್ವಲ್ಪವಾದರೂ ಅನುಸರಣೆ ಮಾಡಿ ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನು ಅವರ ಕಡೆಗೆ ನಾವು ಹೋಗುವುದು ಅಂತಂದ್ರೆ ಏನರ್ಥ? ಅವರು ಉಪದೇಶ ಮಾಡಿದಿರ್ತಕ್ಕಂತಹ ಸ್ತೋತ್ರಾದಿಗಳನ್ನೆಲ್ಲ ಪಠನ ಮಾಡುವುದು, ನಿತ್ಯ ಜೀವನದಲ್ಲಿ ನಿತ್ಯ ಅವುಗಳನ್ನು ಪಾರಾಯಣೆ ಮಾಡುವುದು, ಪಠನ ಮಾಡುವುದು. ಸ್ತೋತ್ರಾದಿಗಳನ್ನು ಪಠನ ಮಾಡುವುದು, ಒಂದು ವೇಳೆ ಅರ್ಥ ಆಯಿತು ಅಂದ್ರೆ ಸ್ವಲ್ಪ ಪ್ರಕರಣ ಗ್ರಂಥಗಳನ್ನು ಪಠನ ಮಾಡುವುದು, ಇದನ್ನೆಲ್ಲ ನಾವು ಮಾಡಿದಾಗ ಆಗ ಭಗವಂತ ನಮಗೋಸ್ಕರ ಕೆಳಗಿಳಿದು ಬಂದಿರತಕ್ಕಂತಹ ಭಗವಂತನಿಂದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಆದ್ರೂ ಮೇಲೆ ಹತ್ತಿದಾಗ ಆಗುತ್ತೆ. ಆದ್ರಿಂದ ಈ ರೀತಿಯಾಗಿ ಶಂಕರರು ಅವತಾರವನ್ನು ಮಾಡಿ ನಮಗೆ ಈ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೆ. ನಾವು ಸಹ ಆ ತತ್ವೋನ್ಮುಖರಾಗಿ ಅವರು ತೋರಿಸಿದಂತಹ ಮಾರ್ಗ ಏನಿದೆಯೋ ಅದಕ್ಕೆ ಉನ್ಮುಖರಾಗಿ, ಅವರು ನಮ್ಮ ಹತ್ರಕ್ಕೆ ನಮ್ಮನ್ನು ಅನುಗ್ರಹಿಸ್ಲಿಕ್ಕೆ ಬರ್ತಾ ಇದ್ದಾರೆ, ನಾವು ಮಾತ್ರ ಆ ಕಡೆಗೆ ತಿರ್ಕೊಂಡು ಆ ಕಡೆ ಹೋಗ್ಬಿಡ್ತೀವಿ ಅಂತಂದ್ರೆ ಅದರಿಂದ ಏನು ಉಪಯೋಗ ಆಗುದಿಲ್ಲ. ವಾಸ್ತವವಾಗಿ ಅವತಾರ ಮಾಡಿದ್ರಿಂದಲೂ ಅವತಾರ ಮಾಡದೇ ಇದ್ರು ಭಗವಂತನಿಗೆ ಯಾವ ವಿಧವಂತಹ ಲಾಭ ನಷ್ಟಗಳು ಇಲ್ಲ. ಆ ಪರಮಾತ್ಮನಿಗೆ ದಕ್ಷಿಣಾಮೂರ್ತಿಗೆ ಅವತಾರ ಮಾಡಿದ್ರು ಮಾಡದೇ ಇದ್ರು ಯಾವ ವಿಧವಂತಹ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದ್ರೆ ಆ ಭಗವಂತನಿಗೆ ಅಭಿಮುಖನಾಗಿ ನಾವು ಆ ಸಾಧನೆಯನ್ನು ಮಾಡಲಿಲ್ಲ, ಆ ಉಪದೇಶಗಳನ್ನು ಸ್ವೀಕರಿಸಲಿಲ್ಲ ಅಂತಂದ್ರೆ ಆಗ ನಮಗೆ ನಷ್ಟ. ಸ್ವೀಕರಿಸಿದ್ರೆ ನಮಗೆ ಲಾಭ, ಸ್ವೀಕರಿಸಲಿಲ್ಲ ಅಂತಂದ್ರೆ ನಮಗೆ ನಷ್ಟ. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಸರಿಯಾಗಿ ತಿಳ್ಕೊಂಡು ಅವರು ನಮಗೆ ತೋರಿಸಿದಂತಹ ಒಂದು ಮಾರ್ಗವನ್ನು ಅನುಸರಿಸಿ ನಿತ್ಯ ಜೀವನದಲ್ಲಿ ಸ್ತೋತ್ರಾದಿಗಳನ್ನು ಪಠನ ಮಾಡಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿಯೇ ಅನೇಕ ವರ್ಷಗಳಿಂದ ವಿಶೇಷವಾಗಿ ಈ ಸ್ತೋತ್ರಗಳ ಅಭಿಯಾನವು ಅತ್ಯಂತ ವಿಸ್ತಾರವಾಗಿ ನಡೀತಾ ಇದೆ. ಅನೇಕ ಕಡೆಗಳಲ್ಲಿ, ವಿಶೇಷವಾಗಿ ಈಗ ಸೌಂದರ್ಯ ಲಹರಿ ಅಭಿಯಾನ ಅದು ಅನೇಕ ಕಡೆಗಳಲ್ಲಿ ನಡೆದು ತುಂಬಾ ಜನ ಕಂಠಸ್ಥನೂ ಸಹ ಮಾಡಿ ಹೇಳುವವರಿದೆ. ತುಂಬಾ ಪುಸ್ತಕ ನೋಡ್ಕೊಂಡು ಹೇಳ್ತಿರ್ತಾರೆ, ಆದ್ರೆ ತುಂಬಾ ಜನ ಕೆಲವರು ಕಂಠಸ್ಥಾನು ಮಾಡಿ ಹೇಳ್ತಾ ಇರ್ತಾರೆ, ಸೌಂದರ್ಯ ಲಹರಿ ಪೂರ್ತಿ ಕಂಠಸ್ಥ ಮಾಡಿ ಹೇಳ್ತಾ ಇರ್ತಾರೆ. ಅಂದ್ರೆ ಆ ಮಟ್ಟಕ್ಕೆ ಒಂದು ವಿಶೇಷವಾಗಿ ಸ್ತೋತ್ರದ ಅಭಿಯಾನವು ನಡೆದು ಅದು ಇಷ್ಟರ ಮಟ್ಟಿಗೆ ಒಂದು ಫಲಕಾರಿಯಾಗಿ ಮತ್ತು ಇದರ ಪಾರಾಯಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟೊಂದು ಅಭಿವೃದ್ಧಿ ನಮಗೆ ಉಂಟಾಗ್ತಾ ಇದೆ, ಎಷ್ಟೊಂದು ನೆಮ್ಮದಿ ನಮಗೆ ಸಿಗ್ತಾ ಇದೆ, ಎಂತಹ ಒಂದು ಆ ದೈವಿ ಸಂಪತ್ತನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನ ನಾವು ಹೇಳಬೇಕಾಗಿಲ್ಲ. ಪಠಣ ಮಾಡುವವರ ಅನುಭವದಲ್ಲೇ ಇರುವಂತಹ ಒಂದು ವಿಷಯ, ತುಂಬಾ ಜನ ಅನುಭವಿಸಿರ್ತಕ್ಕಂತಹ ಒಂದು ವಿಷಯ. ಅಂದ್ರೆ ಜೀವನದಲ್ಲಿ ಈ ಸ್ತೋತ್ರಗಳನ್ನು ಪಠಣ ಮಾಡ್ಲಿಕ್ಕಿಂತ ಹಿಂದಿನ ಜೀವನ, ಪಠನ ಮಾಡಿದ ನಂತರ ಜೀವನ ಅಂತ ಎರಡು ರೀತಿಯಾಗಿ ನಾವು ವಿಭಾಗ ಮಾಡ್ಕೊಂಡು ನೋಡಿದ್ರೆ ನಮಗೆ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ. ಅಷ್ಟೊಂದು ವ್ಯತ್ಯಾಸ ಆ ಒಂದು ಸ್ತೋತ್ರಗಳನ್ನು ಪಠನ ಮಾಡುವವನು ಅನುಭವಿಸ್ತಾನೆ. ಅದು ಅನುಭವಿಸಿಯೇ ತಿಳ್ಕೊಳ್ಳುವಂತಹ ಒಂದು ವಿಷಯ. ಆದ್ದರಿಂದ ಇಂತಹ ಸ್ತೋತ್ರಗಳನ್ನು ಪಠನ ಮಾಡಬೇಕು. ಅದರೊಳಗೂ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಈ ಕಲ್ಯಾಣ ವೃಷ್ಟಿಸ್ತವ ಮೊದಲಾದಂತಹ 3 ಸ್ತೋತ್ರಗಳ ಪಾರಾಯಣೆಯನ್ನು ಈ ಸಂದರ್ಭದಲ್ಲಿ ಮಾಡಿಸಬೇಕು ಅನ್ನುವಂತಹ ಒಂದು ಸಂಕಲ್ಪ ನಮಗೆ ಬಂದಿತ್ತು. ಅದರಂತೆ ಈ ಸ್ತೋತ್ರಗಳ ಪಾರಾಯಣೆ ಎಲ್ಲ ಕಡೆಯೂ ಸಹ ಸರಿಯಾಗಿ 1 ತಿಂಗಳ ಹಿಂದೆ ಪ್ರಾರಂಭವಾಗಿ, ಮಹಾಶಿವರಾತ್ರಿ ಸಂದರ್ಭದಲ್ಲಿ ಪ್ರಾರಂಭವಾಗಿ ಎಲ್ಲ ಕಡೆಯೂ ಸಹ ವಿಸ್ತಾರವಾಗಿ ನಡೀತಾ ಇರುವುದು ಈಗ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಿನ್ನೆ ದಿವಸ ಮೈಸೂರಿನಲ್ಲಿ, ಮಹಾನಗರದಲ್ಲಿ ಅಲ್ಲಿ ಸ್ತೋತ್ರದ ಸಮರ್ಪಣಾ ಕಾರ್ಯಕ್ರಮವು ನಡೆದಿದೆ. ಇವತ್ತು ಇಲ್ಲಿಗೂ ಸಹ ತುಂಬಾ ಜನರು ಬೇರೆ ಬೇರೆ ಪ್ರಾಂತಗಳಿಂದ, ಬೆಂಗಳೂರು, ಮೈಸೂರು ಮತ್ತು ಇಲ್ಲಿ ಸುತ್ತಮುತ್ತ ಅನೇಕ ಪ್ರಾಂತ್ಯಗಳಿಂದಲೂ ಸಹ ಜನರು ಆಗಮಿಸಿದ್ದೀರಿ, ಇದನ್ನು ಪಾರಾಯಣ ಮಾಡ್ಲಿಕ್ಕಾಗಿ ಆಗಮಿಸಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ. ಇದೇ ರೀತಿಯಾಗಿ ಇನ್ನೂ ವ್ಯಾಪಕವಾಗಿ ಇದು ಎಲ್ಲ ಕಡೆಯೂ ಸಹ ಈ ಒಂದು ಅಭಿಯಾನವು ನಡೀಬೇಕು. ವಿಶೇಷವಾಗಿ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದ್ದಾರೆ, ನಮಗೂ ಸಹ ಅದು ಹೌದು ಆಗಬೇಕು ಅಂತ ನಮಗೂ ಸಹ ಅನಿಸಿದೆ.
ಏನು ಅಂತಂದ್ರೆ ಅವರು ಮೈಸೂರಿನಲ್ಲಿ 1 ಲಕ್ಷ ಜನ ಇದನ್ನು ಪಾರಾಯಣೆ ಮಾಡಬೇಕು, ಹಾಗೂ ಬೆಂಗಳೂರಿನಲ್ಲಿ 2 ಲಕ್ಷ ಜನ. ಮೈಸೂರಿಗಿಂತ ಬೆಂಗಳೂರು ದೊಡ್ಡದು ಅಂದ ಮೇಲೆ ಅಲ್ಲಿ 2 ಲಕ್ಷ ಆಗಲೇಬೇಕು. ಹಾಗೆ 2 ಲಕ್ಷ ಜನ ಆದ್ರೂ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಅವ್ರಿಗೆ ಬಂದಿತ್ತು. ಅದನ್ನು ನಮಗೆ ತಿಳಿಸಿದ್ದಾರೆ. ನಮಗೂ ಸಹ ಅದು ಹೌದು, ನಮ್ಮ ಪರಿಪೂರ್ಣವಂತಹ ಅನುಮೋದನೆಯೂ ಸಹ ಅದಕ್ಕಿದ್ದೇ ಇದೆ. ಹಾಗಾಗಿ ಅದು ಈ ರೀತಿಯಾಗಿ ವ್ಯಾಪಕವಾಗಿ ಎಲ್ಲ ಕಡೆಯೂ ಸಹ ಅದು ವಿಸ್ತಾರವಾಗಿ ಅದು ನಡೆಯಲಿ. ಎಲ್ಲರೂ ಸಹ ಇದರಲ್ಲಿ ಭಾಗಿಗಳಾಗಬೇಕು. ಇದರ ಪಾರಾಯಣೆಯನ್ನು ವಿಸ್ತಾರವಾಗಿ ಮಾಡಬೇಕು. ಅವರು ಸ್ವಾಮಿಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಅದೇ ವಿಶೇಷವಾಗಿ ಇದರಲ್ಲಿ ಒಂದು ಕಡೆ ಏನಾಯ್ತು ಅಂತಂದ್ರೆ, ನಾನೆಲ್ಲ ಯಾತ್ರೆಯನ್ನು ಮಾಡ್ತಾ ಇರುವಾಗ ಒಂದು ಕಡೆ ಅಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಹಾಗೆ ನಾನು ಒಳಗೆ ಹೋಗ್ತಾ ಇರುವಾಗ ಅಲ್ಲಿ ಅನೌನ್ಸ್ ಮಾಡುವವರೊಬ್ಬರಿದ್ರು. ಅವ್ರು ಹೇಳ್ತಾ ಇದ್ರು, ನಾಳೆ ದಿವಸ ಇಲ್ಲಿ ಶಂಕರಾಚಾರ್ಯರ ಅಷ್ಟೋತ್ತರ ಪಾರಾಯಣ ಮಹಾಸಮರ್ಪಣೆ ಇದೆ. ಅದು ನಾಳೆ ಬೆಳಗ್ಗೆ ಗುರುಗಳ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಅನೌನ್ಸ್ ಅಲ್ಲೇ ಹಾಗೆ ಮಾಡ್ತಾ ಇದ್ದಾನೆ ಆ ಮನುಷ್ಯ. ಅನೌನ್ಸ್ ಮಾಡುವಾಗಲೇ ಹಾಗೆ ಮಾಡ್ತಾ ಇದ್ದಾನೆ. ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದರಲ್ಲಿ ಒಂದು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದ. ಆಗ ನಾ ಹೇಳಿದೆ, ಏನ್ ಹೇಳ್ತಿದ್ಯಪ್ಪ ನೀನು? ವಾಸ್ತವವಾಗಿ ಎಲ್ಲ ಕಡೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅನ್ನೋದು ಹೌದು, ಅವ್ರು ಬರ್ತಾ ಇರುವುದು ಅವರೇ ಅನ್ನೋದು ಹೌದು. ಆದ್ರೆ ಬರೀ ಅವ್ರು ಮಾತ್ರವೇ ಬರಬೇಕು ಅಂತ ಹೇಳ್ತಿದ್ಯಾ, ಅದು ಆ ಉದ್ದೇಶ ನಮಗೇನಿಲ್ಲ. ಬರ್ತಿರುವುದು ಅವ್ರು ಹೌದು, ಅದನ್ನು ಒಪ್ಕೊಳ್ಳೇಬೇಕು. ಆದ್ರೆ ಅವ್ರು ಮಾತ್ರವೇ ಬರ್ಬೇಕು, ಅವ್ರಿಗೋಸ್ಕರ ಇದನ್ನು ಶುರು ಮಾಡಿದ್ದು ಅಂತ ನೀನು ತಿಳ್ಕೊಳ್ಳಬೇಡ. ಹಾಗಿಲ್ಲ, ಎಲ್ಲರೂ ಸಹ ಬರಬೇಕು, ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತ ಮಾತನ್ನು ಹೇಳುವಂತ ಮತ್ತೆ ನಾನು ಹೇಳ್ತಿದ್ದೆ ಪ್ರತ್ಯೇಕವಾಗಿ. ಹೀಗೆ ಹೇಳುವಂತ ಮತ್ತೆ ಅನೌನ್ಸ್ ಮಾಡಿಸಿದ್ದೆ. ಇಲ್ಲ ಇಲ್ಲ ಹಾಗೆ ಮಾಡ್ತೀನಿ ಅಂತ ಮತ್ತೆ ಹಾಗೆ ಅನೌನ್ಸ್ ಮಾಡಿದೆ. ಹಾಗಾಗಿ ಮತ್ತೆ ಇನ್ನೊಂದು ಕಡೆ ಏನಾಯ್ತು ಅಂತಂದ್ರೆ, ನಾವು ಒಂದು ಕಡೆ ಹೋಗ್ಬೇಕಾಗಿತ್ತು, ಒಂದು ಕಾರ್ಯಕ್ರಮ, ಸ್ವಲ್ಪ ಹೊತ್ತು ಕಾರ್ಯಕ್ರಮ. ಆಗ ಅವ್ರು ಹೇಳಿದ್ರು, ತಾವಲ್ಲಿ ಬಂದಾಗ ನಮ್ಮಲ್ಲಿ ಅಷ್ಟೋತ್ತರ ಪಾರಾಯಣೆ ಮಾಡುವವರಿದ್ದಾರೆ, ಒಂದು ಪಾರಾಯಣೆಯನ್ನು ತಮ್ಮ ಎದುರಿಗೆ ಮಾಡ್ತಾರೆ ಅಂತ ಕೇಳಿದ್ರು. ಸರಿ ಆಯ್ತು, ನಾನು ಬಂದಾಗ ಮಾಡಿ ಅಂತ ಹೇಳಿದ್ದೆ. ಸರಿ, ಅಲ್ಲಿ ಹೋಗಿದ್ವಿ. ಅಲ್ಲಿ ತುಂಬಾ ಜನ ಇದ್ರು. ಪಾರಾಯಣೆ ಅಂತ ಶುರು ಮಾಡಿದ್ರು. ಆ ಪಾರಾಯಣೆ ಮಾತ್ರ ಒಂದು 20 ಜನ ಮಾಡ್ತಾರೆ. ಪ್ರಾಯ ಇಷ್ಟು ಜನ ಇದ್ರು, ಅದ್ರೊಳಗೆ ಒಂದು 25 ಜನ ಮಾತ್ರ ಪಾರಾಯಣ ಮಾಡ್ತಿದ್ರು. ಕೇಳಿದ್, ಇದೇನಪ್ಪ ಇಷ್ಟು ಜನ ಇದ್ದಾರೆ, ಪಾರಾಯಣ ಮಾತ್ರ 25, ಇವರೆಲ್ಲ ಯಾರು? ಇವರಲ್ಲಿ ಬರ್ತಿರ್ತಾರೆ, ಯಾವಾಗಲೂ ಬರುವವರೇ. ಹಾಗಾದ್ರೆ ಪಾರಾಯಣ ಮಾತ್ರ 25 ಜನ ಮಾತ್ರ ಮಾಡ್ತಿದ್ದಾರೆ, ಇದೇನಿದು ಅಂತಂದ್ರೆ, ಇಲ್ಲ ಅವರಿಗೆ ಮಾತ್ರವೇ ಹೇಳ್ಕೊಟ್ಟಿದ್ದು, ಅವರಿಗೆ ಪಾರಾಯಣೆ ಮಾಡುವವರು ಅವರು ಮಾತ್ರವೇ, ಬೇರೆ ಯಾರು ಮಾಡುವುದಿಲ್ಲ. ಬೇರೆ ಯಾರು ಮಾಡುವುದಿಲ್ಲ ಅಂದ್ರೆ ಹಾಗೇನಿಲ್ಲ, ಎಲ್ಲರೂ ಬಂದು ಮಾಡ್ಬೇಕು. ಅವರು ಮಂಡಳಿ, ಅಲ್ಲಿರುವಂತಹ ಭಜನಾ ಮಂಡಳಿಯವರು, ಹಾಗಾಗಿ ಅವರು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಮಾಡ್ತಾ ಇದ್ರೆ ಮಾಡ್ಲಿ, ಹೌದು. ಆದ್ರೆ ಹಾಗಂತ ಹೇಳಿ ಬೇರೆಯವರು ಸುಮ್ಮನೆ ನಿಂತ್ಕೊಳ್ಬೇಕು ಅಂತೇನಿಲ್ಲ. ಬೇರೆಯವರು ಮಾಡ್ಬೇಕು, ಪ್ರತಿಯೊಬ್ಬರು ಸಹ ಅದನ್ನು ಕಲ್ತುಕೊಳ್ಬೇಕು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇದರಲ್ಲಿ ಭಾಗವಹಿಸಬೇಕು, ಪಾರಾಯಣೆಯನ್ನು ಮಾಡಬೇಕು. ಆದ್ರಿಂದ ಇದು ಎಲ್ಲರಿಗೂ ಬೇಕಾದಂತಹ ಒಂದು ಆತ್ಮೋದ್ಧಾರದ ಮಾರ್ಗ. ಆದ್ರಿಂದ ಇದನ್ನು ಪ್ರತಿಯೊಬ್ಬರು ಸಹ ಪಾರಾಯಣೆ ಮಾಡಬೇಕು. ಅಂತವ್ರು ಪಾರಾಯಣೆ ಮಾಡ್ತಾರೆ, ನಾವು ಸುಮ್ಮನೆ ಇರ್ತೀವಿ ಅಂತ ಹೇಳಬಾರ್ದು. ಪ್ರತಿಯೊಬ್ಬರು ಸಹ ಇದನ್ನು ಅಭ್ಯಾಸ ಮಾಡಬೇಕು, ಪಾರಾಯಣ ಮಾಡಬೇಕು. ಆದ್ರಿಂದ ಈ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ವಿಸ್ತಾರವಾಗಿ ವ್ಯಾಪಕವಾಗಿ ಈ ಒಂದು ಅಭಿಯಾನವು ನಡೆಯಲಿ. ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಯಾತ್ರೆಯ ಈ ಸಂದರ್ಭದಲ್ಲಿ ನಮ್ಮನ್ನು ಈ ಪ್ರಾಂತಕ್ಕೆ ಬಂದಾಗ, ಇಲ್ಲಿ AR ನಗರಕ್ಕೆ ಬಂದು ಇಲ್ಲಿ ಮಠದಲ್ಲಿ ಒಂದು ದಿವಸ ವಾಸ್ತವ್ಯ ಮಾಡುವುದು ಅನ್ನೋದು ಹಿಂದಿಂದ ನಮ್ಮ ಗುರುಗಳು ಸಹ ಹಿಂದೆ ಆಗಮಿಸಿದ್ರು. ಪ್ರತ್ಯೇಕವಾಗಿ ನಮ್ಮ ಗುರುಗಳು ಆಗಮಿಸಿದ್ರು. ತದನಂತರ ಕಾಲದಲ್ಲಿ ನಮ್ಮ ಗುರುಗಳ ಜೊತೆ ನಾವು ಸಹ ಒಂದು ಬಾರಿ ಇಲ್ಲಿಗೆ ಆಗಮಿಸಿದ್ವಿ. ಈಗ ಪುನಃ ನಾವು ಈ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಶೃಂಗೇರಿಗೆ ಬಂದು ಆಹ್ವಾನ ಮಾಡಿದ್ರು, ಇಲ್ಲಿಗೆ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಮೊದಲು ಒಂದು ದಿವಸ ಇಲ್ಲಿಗೆ ಬರುವುದು ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಅಲ್ಲಿ ಮೈಸೂರಿನಲ್ಲಿ ತುಂಬಾ ಕಾರ್ಯಕ್ರಮಗಳಿರುವುದರಿಂದ ಸ್ವಾಮಿಗಳು ನಾವು ಇಲ್ಲಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಆಗ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವೇ ಮೈಸೂರಿಗೆ ಬಂದ್ಬಿಡಿ. ಹಾಗಾಗಿ ಅಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಒಂದು ಕಾರ್ಯಕ್ರಮ ಅಲ್ಲೇ ಮಾಡೋಣ. ಹಾಗಾಗಿ ಒಂದು ಕಾರ್ಯಕ್ರಮ ಅಲ್ಲೇ ಮಾಡ್ತೀವಿ, ಹಾಗೆ ನೀವು ಮೈಸೂರಿಗೆ ಬನ್ನಿ ಅಂತಂದೆ. ಅದರಂತೆ ಅವರೇ ಮೈಸೂರಿಗೆ ಬಂದಿದ್ರು. ನಿನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಆಯ್ತು. ಈಗ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಸ್ವಾಮಿಗಳಿಗೆ, ಶಂಕರ ಭಾರತಿ ಸ್ವಾಮಿಗಳವರಿಗೆ ನಮ್ಮ ನಾರಾಯಣ ಸ್ಮರಣ ಪೂರ್ವಕವಾದ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಇನ್ನೂ ವಿಶೇಷವಾಗಿ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳು ನಡೀತಾ ಇರಲಿ. ಅವರು ಚೆನ್ನಾಗಿ ಯೋಚನೆ ಮಾಡಿ ಯಾವುದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ನಮಗೆ ತಿಳಿಸ್ತಾರೆ.
ನಮ್ಮ ಗುರುಗಳಿಗೂ ತಿಳಿಸ್ತಿದ್ರು, ನಮಗೂ ಸಹ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಏನಾದ್ರೂ ಈಗ ಏನಾದ್ರೂ ವ್ಯತ್ಯಾಸಗಳಿದ್ರೆ ಏನಾದ್ರೂ ಇದ್ರೆ ಅದನ್ನು ನಾವು ಹೇಳ್ತೀವಿ. ಅದರಂತೆ ಅದನ್ನು ಸರಿಯಾಗಿ ಮಾಡಿ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅವರ ವಿಷಯದಲ್ಲಿ ನಮಗೆ ಅಪಾರವಾದಂತಹ ಒಂದು ಅಭಿಮಾನ ಇದೆ. ಅಪಾರವಾದಂತಹ ಒಂದು ಅವರ ವಿಷಯದಲ್ಲಿ ಈ ಒಂದು ಅಭಿಮಾನ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ಮಠದ ಅಭಿವೃದ್ಧಿಯನ್ನು ಮಾಡುವುದಲ್ಲದೆ ಇಂತಹ ಒಂದು ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಆದರ್ಶಭೂತರಾದಂತಹ ಸನ್ಯಾಸಿಗಳಾಗಿದ್ದಾರೆ. ಸನ್ಯಾಸಿಗಳು ಮಠಾಧಿಪತಿಗಳು ಅಂತಂದ್ರೆ ಈಗಿನ ಒಂದು ಕಾಲದಲ್ಲಿ ಮಠಾಧಿಪತಿ, ಒಂದು ಮಠದ ಅಧಿಪತಿಗಳು ಹೇಗಿರ್ಬೇಕು ಅಂತಂದ್ರೆ ಅವರನ್ನು ತೋರಿಸ್ಬೋದು, ಈ ರೀತಿಯಾಗಿರ್ಬೇಕು, ಅವರು ಹಾಗಿರ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಇದ್ದಾರೆ. ಇದು ನಮಗೆ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಚಾರ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಹಾಗೆ ಅವರ ಶಿಷ್ಯರಾಗಿರ್ತಕ್ಕಂಥವರು ಬ್ರಹ್ಮಾನಂದ ಭಾರತಿಗಳವರು, ಅವರು ಸಹ ಅತ್ಯಂತ ವಿನೀತರಾಗಿ ಅವರ ಗುರುಗಳ ಒಂದು ಮಾರ್ಗದರ್ಶನದಲ್ಲೇ ಮುಂದೆ ನಡೀತಾ ಇದ್ದಾರೆ. ಅಧ್ಯಯನಾದಿಗಳನ್ನು ಮಾಡ್ತಾ ಈ ಒಂದು ಮಠದ ಒಂದು ಸಂಪ್ರದಾಯಗಳನ್ನೆಲ್ಲ ತಿಳ್ಕೊಂಡು ಈ ಒಂದು ಮಾರ್ಗದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಸ್ವಾಮಿಗಳ ಒಂದು ಅಪ್ಪಣೆ ಮತ್ತು ಸೂಚನೆಯಂತೆ ಮಠದಲ್ಲಿ ಈ ಮಠದ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಇಲ್ಲಿಯ ಆಡಳಿತಾಧಿಕಾರಿಗಳು ನಾಗೇಶ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲ ಸೇವಕರು ಸಹ ಇದ್ದಾರೆ. ಇವತ್ತು ಎಲ್ಲ ಶಿಷ್ಯ ಜನರು, ಎಲ್ಲ ಸೇವಕರು ಮತ್ತು ಎಲ್ಲ ಶಿಷ್ಯ ಜನರು ಸಹ ಇವತ್ತಿನ ದಿವಸ ಇಲ್ಲಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪಾರಾಯಣಕರ್ತರಿಗೂ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಇಲ್ಲಿಗೆ ಆಗಮಿಸುವಂತಹ ಈ ಒಂದು ಸಂದರ್ಭದಲ್ಲಿ ಈ KR ನಗರದ ಈ ಪಟ್ಟಣದ ಪ್ರಮುಖರಾಗಿರ್ತಕ್ಕಂಥವರಾದ ನೀವೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ. ಬೇರೆ ಬೇರೆ ಸಂಸ್ಥೆಗಳು, ಸಂಘ ಸಂಸ್ಥೆಗಳಿಂದಲೂ ಸಹ ತುಂಬಾ ಜನರು ಇಲ್ಲಿಗೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನ ಇವತ್ತಿನ ದಿವಸ ತಿಳಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಆಶೀರ್ವಾದಗಳನ್ನು ಹೇಳಿ ಈ ಮಾತುಗಳನ್ನ ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.